ಎಲ್ಲರಿಗೂ ನಮಸ್ತೆ. ಸೆವೆಂತ್ ಪೇ ಕಮಿಷನ್ 7ನೇ ವೇತನ ಆಯೋಗದಡಿ ಒಂದು ಸೆವೆಂತ್ ಪೇ ಕಮಿಷನಲ್ಲಿ ನಾವು ಇರಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದಾರೆ ಅವರು 8th ಪೇ ಕಮಿಷನ್ಗೆ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಇದ್ರ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಕೇಂದ್ರ ಸರ್ಕಾರ ಒಂದು ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಗ್ರೂಪ್ಗೆ ಬರೋಬ್ಬರಿ 246ರಷ್ಟು ಡಿಎನ ಹೆಚ್ಚಳ ಮಾಡಿದ್ದಾರೆ. ಸೊ ಇದು ನೋಡೋದಾದ್ರೆ 7ನೇ ವೇತನ ಆಯೋಗದಡಿ ಇತ್ತೀಚೆಗೆ ಅಂದ್ರೆ ಜುಲೈ ತಿಂಗಳಲ್ಲಿ ತುಟ್ಟಿ ಭತ್ಯೆ ಅಂದ್ರೆ ಡಿಎನ ಸರ್ಕಾರ ಜಾಸ್ತಿ ಮಾಡಿತ್ತು, ಕರೆಕ್ಟ್ ಅಲ್ವಾ? ಸೊ ಆ ಒಂದು ಡಿಎ ಪಡೆದುಕೊಂಡು ಇವಾಗ 8ನೇ ವೇತನ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಈ ಕೆಲವೊಂದು ಸರ್ಕಾರಿ ಉದ್ಯೋಗಿಗಳಿಗೆ ಅಂದ್ರೆ ಪರ್ಟಿಕ್ಯುಲರ್ ಗ್ರೂಪ್ಗೆ ಡಿಎ ಬರೋಬರಿ 239ರಿಂದ 246 ಹೆಚ್ಚಳವಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಷ್ಟು ಪರ್ಸೆಂಟೇಜ್ ಅಲ್ಲಿ ಹೆಚ್ಚಳವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಖುಷಿ ಸುದ್ದಿ ಕೂಡ ಹೌದು. ಹಾಗಾದ್ರೆ ಈ ಒಂದು ಡಿಎ ಯಾರಿಗೆ ಅಂತ ನೋಡೋದಾದ್ರೆ ಈ ವಿಚಾರ ಹಳೆಯ 6ನೇ ವೇತನ ಆಯೋಗದಡಿ ಇನ್ನೂವರೆಗೆ ಯಾರೆಲ್ಲ ಉದ್ಯೋಗಿಗಳು ವೇತನ ಪಡೆಯುತ್ತಿದ್ದಾರೆ ಗೊತ್ತಾಯ್ತಲ್ಲ. 6ನೇ ವೇತನ ಆಯೋಗದಡಿ ಯಾರಿಗೆಲ್ಲ ಸ್ಯಾಲ್ರಿ ಬರ್ತಿದೆ, ಓಕೆನಾ? ಸೊ ಅವರಿಗೆ ಈ ಒಂದು ಶೇಕಡ ಅಂದ್ರೆ ಡಿಎ ಅನ್ವಯಿಸುತ್ತೆ. ಹಳೆಯ ವೇತನ ಶ್ರೇಣಿಯಡಿ ವೇತನ ಪಡೆಯುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸ್ವಾಯತ್ತ ಸಂಸ್ಥೆಗಳ ನೌಕರರಿಗೆ ಅವರ ಮೂಲ ವೇತನ ಆಧಾರದಲ್ಲಿ ತುಟ್ಟಿ ಭತ್ಯೆ ಅಂದ್ರೆ ಡಿಯರ್ನೆಸ್ ಅಲೋಯನ್ಸ್ ಓಕೆನಾ? ಸೊ ಡಿಎನ 246ರವರೆಗೆ ಹೆಚ್ಚಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನೌಕರರು ಭತ್ಯೆಯಲ್ಲಿ ಆಗಿರುವ ಈ ಪರಿಷ್ಕರಣೆಯು ಇದೇ ವರ್ಷ 2024ರ ಕಳೆದ ತಿಂಗಳು ಜುಲೈ 1ರಿಂದನೇ ಜಾರಿ ಬರುವಂತೆ ಕೇಂದ್ರ ಹಣಕಾಸು ಸಚಿವಾಲಯ ವೆಚ್ಚ ಇಲಾಖೆಯು ಆದೇಶಿಸಿದೆ ಎಂದು ವರದಿ ಆಗಿದೆ. ಅಂದ್ರೆ ಜುಲೈಯಿಂದನೇ ಅದು ಆ ಡಿಎ ಅಪ್ಲೈ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಕೇವಲ ಹೆಚ್ಚಳ ಮಾತ್ರವಲ್ಲದೆ ತುಟ್ಟಿ ಭತ್ಯೆ ನಿಯಂತ್ರಣ ಕುರಿತು ಇಂದಿನ ಕಚೇರಿ ಪತ್ರಗಳ ಮೂಲಕ ಏನಿದೆ ಹೊರಡಿಸಿದ್ದ ನಿಬಂಧನೆಗಳು ಹಾಗೂ ಹೊಸ ಹೆಚ್ಚಳ ಅನ್ವಯಿಸುವಂತೆ ಎಂದು ಕೇಂದ್ರ ಸಚಿವಾಲಯ ತನ್ನ ಮೆಮೊರಾಂಡಂನಲ್ಲಿ ಉಲ್ಲೇಖಿಸಿದೆ, ಓಕೆನಾ? ಇದರ ಮೂಲಕ 6ನೇ ವೇತನ ಆಯೋಗದಡಿ ಯಾರೆಲ್ಲ ವೇತನ ಪಡೆಯುತ್ತಿರುವ ಉದ್ಯೋಗಿಗಳು ಅಥವಾ ಕೇಂದ್ರ ಸ್ವಾಯತ್ತ ಸಂಸ್ಥೆ ನೌಕರರಿದ್ದಾರೆ ಅವರಿಗೆ ಈ ಮಾಹಿತಿ ನೀಡಲಾಗಿದೆ, ಓಕೆನಾ? ತುಟ್ಟಿ ಭತ್ಯೆ ಹೆಚ್ಚಳ ಖಚಿತಪಡಿಸಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಸೊ ಯಾರೆಲ್ಲ ಈಗ ನೋಡೋದಾದ್ರೆ ಯಾರೆಲ್ಲ 6ನೇ ವೇತನ ಆಯೋಗದಡಿ ಬರ್ತಾರೆ ಅಂತ ಹೇಳಿದ್ರೆ ಆ 6ನೇ ವೇತನ ಆಯೋಗದಡಿ ಕೇಂದ್ರ ವಿವಿಧ ಸ್ವಾಯತ್ತ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಉದ್ಯಮಗಳು ಅಂದ್ರೆ PSU ಅಂತ ಹೇಳ್ತಾರೆ, ಓಕೆನಾ? ನೌಕರರು, ಕೆಲವು ಕೇಂದ್ರ ಸರ್ಕಾರಿ ನಾಗರಿಕ ಉದ್ಯೋಗಿಗಳು ವೇತನ ಪಡೆಯುತ್ತಿದ್ದಾರೆ. ಅವರಿಗೆ ಈ ವಿನೂತನ ತುಟ್ಟಿ ಭತ್ಯೆ ಅಂದ್ರೆ ಡಿಎ ಏನಿದೆ ಅದು ಸಂಬಂಧವಾಗಿರುತ್ತೆ, ಓಕೆನಾ? ನಿಬಂಧನೆಗಳು ಕೆಲವೊಂದು ಅಪ್ಲೈ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ, ಅದನ್ನ ನೋಡಬೇಕು. ಇನ್ನು 7ನೇ ವೇತನ ಆಯೋಗ ತುಟ್ಟಿ ಭತ್ಯೆ 53ರಷ್ಟು ಏರಿಕೆ. ನಿಮಗೆ ಗೊತ್ತಲ್ಲ, ಒಂದು ತಿಂಗಳ ಹಿಂದೆ ಅಷ್ಟೇ ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರ ಡಿಎನ ಘೋಷಿಸಿತ್ತು. ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಮೂಲ ವೇತನ 3% ಏರಿಕೆ ಮಾಡಿತ್ತು. ಇದರಿಂದ ಡಿಎ ಪ್ರಮಾಣ 53ರಷ್ಟು ಹೆಚ್ಚಳವಾಗಿತ್ತು. ಇದು ಗೊತ್ತಿರೋ ವಿಷಯನೇ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕೇಂದ್ರ ಸರ್ಕಾರಿ ನೌಕರರು ಯಾರಿದ್ದಾರೆ ಆರ್ಥಿಕ ಹಣದುಬ್ಬರ ಸರಿದೂಗಿಸಲು ಆ ಒಂದು ಏನಿದೆ ಅದನ್ನ ಸರಿದೂಗಿಸಬೇಕು ಅಂತ ಈ ವರ್ಷದಲ್ಲಿ 2 ಬಾರಿ ಅಂದ್ರೆ ವರ್ಷದಲ್ಲಿ 2 ಬಾರಿ ಡಿಎನ ಜಾಸ್ತಿ ಮಾಡ್ತಾರೆ, 6 ತಿಂಗಳಿಗೊಮ್ಮೆ, ಓಕೆನಾ? ಸೊ ಜನವರಿ ಹಾಗೂ ಜುಲೈನಲ್ಲಿ ಡಿಎ ಪರಿಷ್ಕರಣೆ ಮಾಡ್ತಾರೆ. ಸ್ವಲ್ಪ ತಡವಾಗಿ ಡಿಎ ಹೆಚ್ಚಿಸಿದ್ರು ಅದನ್ನು ಜನವರಿ 1 ಮತ್ತು ಜುಲೈ 1ರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸುತ್ತಾ ಬಂದಿದೆ. ಅಂದ್ರೆ ಏನಾಗುತ್ತೆ, ಸರ್ಕಾರಕ್ಕೆ ಕೆಲವೊಂದು ಯಾವುದೋ ಅವಶ್ಯಕತೆ ಎಂದಾಗ, ಏನೋ ಬಜೆಟ್ ಪ್ರಾಬ್ಲಮ್ ಇದೆ ಅಂದಾಗ ಏನ್ ಮಾಡ್ತಾರೆ, ಬೇರೆ ಸಮಯದಲ್ಲಿ ಲೇಟಾಗಿ ಮಾಡಿದ್ರು ಬಟ್ ಅಪ್ಲೈ ಆಗೋದು ಜುಲೈ 1ರಿಂದನೇ ಮತ್ತು ಜನವರಿ 1ರಿಂದನೇ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾನೆ, ಓಕೆನಾ? ಇದು ಡಿಎ ಹೆಚ್ಚಳ ಆಗಿರೋ ನ್ಯೂಸ್. ಇಲ್ಲೇನ್ ಮಾಡ್ಬೇಕು, ಮುಂದಿನ ಜನವರಿ ಮತ್ತು ತುಟ್ಟಿ ಭತ್ಯೆ ಹೆಚ್ಚಳ ಅಂತ ಹೇಳಿದ್ರೆ, ಸೊ ಮುಂದಿನ ವರ್ಷ 2025ರಲ್ಲಿ ಜನವರಿ ತುಟ್ಟಿ ಭತ್ಯೆ ಹೆಚ್ಚಳ. ಸೊ ಜನವರಿ ತಿಂಗಳಲ್ಲಿ ಏರಿಕೆ ಆಗಲಿದೆ. ಅದರ ನಿರ್ಧಾರ ಮಾರ್ಚ್ ನಲ್ಲಿ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ. ಅಂದ್ರೆ ಮಾರ್ಚ್ ಅಲ್ಲಿ ಕೊಡ್ತಾರೆ, ಮಾರ್ಚ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ, ಬಟ್ ಜನವರಿಯಿಂದನೇ ನಿಮಗೆ ಅಪ್ಲೈ ಆಗಿರುತ್ತೆ, ಓಕೆನಾ? ಸೊ ಅದೇನಿದೆ ಒಂದು ಬ್ಯಾಲೆನ್ಸ್ ಅಮೌಂಟ್ ನಿಮಗೆ ಅದನ್ನ ಮಾರ್ಚ್ ಅಥವಾ ಏಪ್ರಿಲ್ ಸ್ಯಾಲರಿನಲ್ಲಿ ನಿಮಗೆ ಡಿಕ್ಲೇರ್ ಮಾಡ್ತಾರೆ. ಇತ್ತ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಜಾರಿಗೆ ಇಲ್ಲವೇ ಶಿಫಾರಸು ಪರಿಗಣಿಸುವ ಇತ್ಯಾದಿ ನಿರ್ಧಾರಗಳನ್ನು ಪ್ರಕಟಿಸಿದೆ. ಆದರೆ ಅನೇಕ ನೌಕರರು ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ 8th ಪೇ ಕಮಿಷನ್ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ನಾವು ಕೂಡ ಕಾದು ನೋಡಬೇಕು. ಯಾವುದೇ ರೀತಿ ಒಂದು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ಅಥವಾ ಯಾವುದೇ ಒಂದು ಸಮಿತಿನೂ ಕೂಡ ರಚನೆ ಮಾಡಿಲ್ಲ. ಸೊ ಕೆಲವೊಂದು ನೌಕರರ ಸಂಘಗಳು ಏನಿದೆ ಕೆಲವೇ ವಾರಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಘಗಳು ಸರ್ಕಾರದ ಜೊತೆ ಸಭೆ ನಡೆಸುತ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.